ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶೋಭಾ ಎಜುಕೇರ್ ಆ್ಯಂಡ್ ಲೈಫ್ ಸ್ಟೈಲ್. ನೋಡಿ, ಇವತ್ತು ನಾನು ಮನೆಯಲ್ಲಿ ಸೋಪನ್ನು ತಯಾರಿಸಿದ್ದೇನೆ. ಅದು ಯಾವ ರೀತಿ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇದು ಸೋಪ್ ಬೇಸ್ ಅಂತೇಳಿ. ಇದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು. ಇದು ನ್ಯಾಚುರಲ್ ಸೋಪ್ ಬೇಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗ್ತೈತಿ. ನೋಡ್ರಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕು ನಾವು. ನೋಡಿ, ಇದು ಅರಿಶಿನ ಪುಡಿ. ಮನೇಲಿ ಅರಿಶಿನ ಚೆನ್ನಾಗಿ ಕುಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಅರಿಶಿನ ಪುಡಿ ಸಿಗ್ತೈತಿ. ಈ ಅರಿಶಿನ ಪುಡಿಗೆ ನಾನು ಒಂದು 3 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಕಡಲೆ ಹಿಟ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸೋಪ್ಗಳನ್ನು ತಯಾರಿಸೋದ್ರಿಂದ ನಮ್ಮ ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ಮೊಡವೆಗಳಾಗಲಿ ಅಥವಾ ಏನಾದರೂ ಕಪ್ಪು ಕಲೆಗಳಾಗಲಿ ಇದ್ದರೆ ಕ್ರಮೇಣವಾಗಿ ಹೊರಟೋಗ್ತವೆ. ಇದು ಕೋಕೋನಟ್ ಆಯಿಲನ್ನು ಹಾಕೋತೀನಿ ಸ್ವಲ್ಪ. ಇಲ್ಲಿ ನೋಡ್ರಿ, ಇದು ಹಾಲು. ಮೊದಲೇ ನಾವು ಹಾಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಬೇಕಾಗಿತ್ತು. ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗ್ತೈತ್ರಿ. ಇವಾಗ ಇದು ಸ್ವಲ್ಪ ಗಂಟಿದ್ರೆ ಏನಾಗಂಗಿಲ್ಲ, ಸಾಬೂನು ಚೆನ್ನಾಗೇ ಬರ್ತೈತಿ. ನೋಡಿ, ಇದು ಸೋಪ್ ಬೇಸನ್ನು ಈ ರೀತಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾವು ಕುದಿಸ್ಕೋಬೇಕು. ಸೋಪ್ ಬೇಸನ್ನು ಈ ರೀತಿ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡು ಹಾಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತೈತಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿದೆ ನೋಡ್ರಿ. ಈಗ ಇದು ಸೋಪ್ ಕರಿದಾದ ತಕ್ಷಣ ನಾವು ಮಾಡಿಟ್ಕೊಂಡಂಥ ಮಿಕ್ಸರ್ನ ಈ ಸೋಪ್ ಬೇಸ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ನೋಡ್ಬೋದು ನೀವು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸೋಪ್ ಮೌಲ್ಡ್ ಅಂತ ಸಿಗ್ತೈತಿ, ಅದಕ್ಕೆ ನೀವು ಹಾಕೋಬಹುದು. ನಾನಿಲ್ಲಿ ಸೋಪ್ ಮೌಲ್ಡನ್ನು ತರಿಸಿಲ್ಲ, ಬಟ್ಟಲುಗಳಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಂಟೆ ಇದೆ ಕಡಲೆ ಹಿಟ್ಟು. ನೀವು ಮಾಡ್ಕೊಳ್ಳುವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಇದೇ ಮೆಥಡಲ್ಲಿ ನಾವು ನೀಮ್ ಸೋಪ, ಇತರೆ ಕ್ಯಾರೆಟ್ ಸೋಪನ್ನು ನಾವು ತಯಾರಿಸ್ಬೋದು. ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಇದನ್ನು ನಾವು ಹಾಗೆ ಇಟ್ಟಿರೋದು ಸೋಪ್ ಗಟ್ಟಿಯಾಗುತ್ತೆ, ಅಥವಾ ಫ್ರಿಜ್ನಲ್ಲಿ 5 ರಿಂದ 6 ನಿಮಿಷಗಳ ಕಾಲ ಇಟ್ಟರೆ ಈ ಸೋಪ್ ಬೇಸ್ ಸೋಪಾಗಿ ಕನ್ವರ್ಟ್ ಆಗ್ತೈತಿ. ನೋಡ್ರಿ, ಈ ರೀತಿ ನಾವು ಬಟ್ಲಲ್ಲಿ ಹಾಕೋದ್ರಿಂದ ಬೇಗನೆ ಅದನ್ನು ತೆಗೆದುಕೊಂಡು ಸೋಪನ್ನು ಸಪ್ರೇಟ್ ಮಾಡ್ಕೊತಿದ್ದೀನಿ. ಮೌಲ್ಡಲ್ಲಿ ಆದರೆ ತುಂಬ ಚೆನ್ನಾಗಿ ಬರ್ತೈತಿ. ನೋಡ್ರಿ, ಸಾಬೂನು ಪರ್ಫೆಕ್ಟಾಗಿ ಬಂದೈತಿ. ನೋಡ್ರಿ, ಯಾವುದೇ ರೀತಿ ಕೆಮಿಕಲ್ ಇಲ್ಲರೆ ನಾವು ಸೋಪನ್ನು ತಯಾರಿಸ್ತೇವೆ. ನೋಡ್ರಿ, 3 ಸೋಪ್ಗಳು ಚೆನ್ನಾಗಿ ಬಂದವು. ನೋಡ್ರಿ, ಇದು ನೊರೆ ಯಾವ ರೀತಿ. ನೊರೆ ಜಾಸ್ತಿ ಬೇಕಂದರೆ ಸೋಪ್ ಬೇಸನ್ನು ಜಾಸ್ತಿ ಹಾಕ್ಕೊಂಡು ನಾವು ಮಾಡೋ ಮಿಕ್ಸರನ್ನ ಕಡಿಮೆ ಬಳಸಬೇಕು. ನೋಡ್ರಿ, ಸಾಬೂನು ನೊರೆ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.